ಹಾಯ್ ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಹೆಲ್ತ್ ಬಗ್ಗೆ ಸ್ವಲ್ಪ ಪ್ರಿಕಾಷನ್ಸ್ ತಗೊಳ್ಳಿ, ಯಾಕೆಂದ್ರೆ ವೆದರ್ ಈಚೆಗಡೆ ತುಂಬಾನೇ ಕ್ರಿಟಿಕಲ್ ಇದೆ. ಕಂಟಿನ್ಯೂಸ್ ಮಳೆ ಬರ್ತಿರೋದ್ರಿಂದ ವೆದರ್ ತುಂಬಾ ಚೇಂಜ್ ಆಗ್ತಿದೆ. ಸೊ ನಾನು 3-4 ಡೇಸ್ ಇಂದ ಶೂಟ್ ಅಲ್ಲಿ ತುಂಬಾ ಬ್ಯುಸಿ ಇರೋದ್ರಿಂದ ಇವಾಗ ಸ್ವಲ್ಪ ಫ್ರೀ ಆದೆ. ಸೊ ಹಾಗಾಗಿ ಒಂದು ಒಳ್ಳೆ ಮಸಾಜ್ ತಗೊಂಡ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲೊಂದು ಹೆಡ್ ಮಸಾಜ್ ತಗೊಂಡೆ. ತುಂಬ ಚೆನ್ನಾಗಿ ಸರ್ವಿಸ್ ಕೊಟ್ಟರು. ಸೊ ನಂದು ಓನ್ ಆಯಿಲ್ನ ನಾನು ಯಾವಾಗಲೂ ಪ್ರಿಫರ್ ಮಾಡ್ತೀನಿ. ಇಲ್ಲಿ ಹೆಡ್ ಮಸಾಜ್ ಮುಗಿಸ್ಕೊಂಡು ನಾನು ಸ್ವಲ್ಪ ಸೂಪರ್ ಮಾರ್ಕೆಟ್ಗೆ ಹೋಗ್ಬೇಕಿತ್ತು. ಬಿಕಾಸ್ 2-3 ಡೇಸಿಂದ ನಾನು ಮನೆಗೇನು ಪರ್ಚೇಸ್ ಮಾಡಿರಲಿಲ್ಲ. ಐಟಮ್ಸ್ ಎಲ್ಲ ಸ್ವಲ್ಪ ಖಾಲಿ ಆಗಿತ್ತು. ಹಾಲು ಮೊಸರು ಎಲ್ಲ ಬೇಕಿತ್ತು ಮನೆಗೆ. ಸೊ ಹಾಲು ಮೊಸರೆಲ್ಲ ತಗೊಂಡು ಸ್ವಲ್ಪ ಬಾಡಿ ಹೀಟ್ ಆಗಿರೋದ್ರಿಂದ ಸ್ವಲ್ಪ ಕೋಸಂಬರಿ ಮಾಡಿಕೊಂಡು ಸೌತೆಕಾಯಿನೆಲ್ಲ ತಿನ್ಕೊಂಡ್ರೆ ಸ್ವಲ್ಪ ಬಾಡಿ ಕಂಡೀಷನ್ಗೆ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಕುಕುಂಬರ್ನೆಲ್ಲ ಪರ್ಚೇಸ್ ಮಾಡಿಕೊಂಡೆ. ಹಾಗೆ ಸ್ವಲ್ಪ ತರಕಾರಿ ರೇಟ್ಗಳನ್ನೆಲ್ಲ ನೋಡ್ಕೊತಾ ಹೋದೆ. ರೇಟೆಲ್ಲ ತುಂಬ ಜಾಸ್ತಿ ಆಗಿದೆ ನೋಡಿ. ಸೌತೆಕಾಯಿ ರೇಟೇನೆ ಕಿಲೋಗೆ 25 ಆಗಿದೆ. ಇಷ್ಟು ರೇಟಲ್ಲಿ ನಾವು ಏನು ತಗೊಳ್ಳೋದು ಏನು ಬಿಡೋದು ಒಂಥರ ಕನ್ಫ್ಯೂಷನ್ಸ್ ಆಗುತ್ತೆ ಆ ರೇಟ್ಗಳನ್ನ ನೋಡಿದ್ರೆ. ಸೊ ನಾನು ಅಲ್ಲಿ ಒಂದು ಸೌತೆಕಾಯಿ ತಗೊಂಡು ಬೇರೆ ಯಾವ್ಯಾವ ಐಟಮ್ಮು ಎಷ್ಟೆಷ್ಟು ರೇಟ್ ಜಾಸ್ತಿ ಆಗಿದೆ ಮತ್ತೆ ಅಂತೆಲ್ಲ ಹಂಗೆ ಸುಮ್ಮನೆ ಒಂದು ಕಣ್ಣಾಯಿಸ್ಕೊಂಡು ಹೋದೆ. ಸೊ ಬಿಲ್ ಮಾಡಿಸ್ಕೊಂಡು ಅಲ್ಲಿಂದ ಬೇಗ ರೆಡಿಯಾಗಿ ಹೊರಡಬೇಕಿತ್ತು ನಾನು ಮತ್ತೆ ಔಟ್ಸೈಡು. ನಮ್ಮ ಹಸ್ಬೆಂಡು ಕಾಲ್ ಮಾಡಿದ್ರು ಈವ್ನಿಂಗ್ ಮೂವಿಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಬಿಕಾಸ್ ನಾನು 2-3 ಡೇಸಿಂದ ನಾನು ಬ್ಯುಸಿ ಇರೋದ್ರಿಂದ ಅವರು ಬ್ಯುಸಿ ಇದ್ರು. ಸೊ ಫ್ರೀ ಆಗಿರಲಿಲ್ಲ. ಸೊ ಟಿಕೆಟ್ ತಗೊಂಡು ಈವ್ನಿಂಗ್ ಶೋಗೆ ಹೋದೋ. ಟಿಕೆಟ್ ತಗೊಂಡಾದ್ಮೇಲೆ ಸ್ವಲ್ಪ ಇನ್ನೂ ಟೈಮ್ ಇತ್ತು ಮೂವಿ ಸ್ಟಾರ್ಟ್ ಆಗೋದಕ್ಕೆ. ಸ್ವಲ್ಪ ಹಾಗೆ ಮಾಲ್ನೆಲ್ಲ ರೌಂಡ್ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಕೆಳಗಡೆ ಆಲ್ ಮಾರ್ಕೆಟ್ಗೆ ಬಂದು ಅಲ್ಲೂ ರೇಟ್ ತುಂಬಾನೇ ಜಾಸ್ತಿ ಇತ್ತು. ಕಿಲೋಗೆ 289 ಇತ್ತು ಆ್ಯಪಲ್ಲು. ಬೇರೆ ಐಟಮ್ಸ್ಗಳ್ನು ನಾವು ಇನ್ನೇನು ಕೇಳೋ ಅಷ್ಟೇ ಇಲ್ಲ. ರೇಟ್ ಅಂತೂ ಜಾಸ್ತಿ ಆಗೇ ಇರುತ್ತೆ. ಸೊ ಹಾಗಾಗಿ ನಾವು ಮತ್ತೆ ಸಿನಿಮಾ ಕಡೆ ಬಂದು ಆಕ್ಚುಲಿ ಇಂಪಾರ್ಟೆಂಟ್ ಮ್ಯಾಟರ್ ಏನು ಅಂತ ಅಂದರೆ ಪಾಯಿಂಟ್ ಔಟ್ ಮಾಡೋದು, ಚೈನೀಸ್ ಅವರು ಸಹ ಕನ್ನಡ ಲ್ಯಾಂಗ್ವೇಜ್ನ ಫಿಲಮ್ನ ನೋಡ್ತಾರೆ ಅನ್ನೋದೇ ಒಂದು ಖುಷಿ. ಫಿಲಮ್ ಗೇಟ್ ಓಪನ್ ಆಯಿತು. ಸೀಟ್ನೆಲ್ಲ ಹುಡ್ಕೊಂಡು ನನ್ನ ಸೀಟಲ್ಲಿ ಕೂತ್ಕೊಳ್ಳೋ ಅಷ್ಟರಲ್ಲಿ ನಮ್ಮ ಯಜಮಾನ್ರಿಗೆ ನಿದ್ದೆ ಬಂದಿತ್ತು. ಲೈಟಾಗಿ ಆಕಳಿಸ್ತಾ ಇದ್ರು ಆಲ್ರೆಡಿ ಮೂವಿ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೆ. ನಾನು ಇವ್ರು ಈಗಲೇ ಆಕಳಿಸ್ತಿದ್ದಾರೆ, ಫಿಲಮ್ ಇನ್ನೆಷ್ಟು ಚೆನ್ನಾಗಿರತ್ತಪ್ಪ, ನಂಗೂ ನಿದ್ದೆ ಏನಾದರೂ ಬಂದ್ಬಿಡುತ್ತೇನೋ ಅಂತ ಅಂದ್ಕೊಂಡು ಕೂತ್ಕೊಂಡೆ. ಫಿಲಮ್ ಸ್ಟಾರ್ಟ್ ಆಯಿತು. ರೋಣಾಪುರದ ಪ್ರತ್ಯಕ್ಷ ದೈವ ಎಂದೇ ಹೆಸರುವಾಸಿಯಾದ ಭೈರತಿ ರಣಗಲ್ ಸಿಬಿಐಗೆ ಶರಣು. ಅಕ್ರಮ ಗಣಿಗಾರಿಕೆ, ಹವಾಲ. ಮೂವಿ ಚೆನ್ನಾಗಿತ್ತು. ಸೊ ನಾವು ಮೂವಿ ಮುಗಿಸ್ಕೊಂಡು ಮನೆ ಕಡೆ ಹೊರಟು. ಇವತ್ತಿನ ಡೇ ಪ್ರೋಗ್ರಾಮ್ ನಂದು ಹೀಗಿತ್ತು ಗೈಸ್. ಸೊ ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಶುಭರಾತ್ರಿ.